ನನ್ನ ಜನ ನನ್ನ ಅಭಿಯಾನ ಇಂದು ಸಿಎಂ ಜನತಾ ದರ್ಶನ ಶಕ್ತಿ ಸೌಧದತ್ತ ಬರ್ತಿದ್ದಾರೆ ಜನ ಖುದ್ದು ಸಮಸ್ಯೆಯನ್ನ ಆಲಿಸಲಿದ್ದಾರೆ ಸಿಎಂ 29 ಕೌಂಟರ್ಗಳನ್ನು ತೆರೆದಿದ್ದಾರೆ ಸಾವಿರಾರು ಜನರು ಸ್ಥಳದಲ್ಲೇ ಸಮಸ್ಯೆಗಳಿಗೆ ಪರಿಹಾರ ಸಿಎಂ ಜನಸ್ಪಂದನ ಜನರ ಸಮಸ್ಯೆ ಆಲಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ನನ್ನ ಜನ ನನ್ನ ಅಭಿಯಾನ ಹೆಸರಿನ ಅಡಿಯಲ್ಲಿ ಜನತಾ ದರ್ಶನವನ್ನ ಹಮ್ಮಿಕೊಳ್ಳಲಾಗಿದೆ ವಿಧಾನಸೌಧದಲ್ಲಿ ಇವತ್ತು ಸಿಎಂ ಜನಸ್ಪಂದನ ಕಾರ್ಯಕ್ರಮವನ್ನ ಏರ್ಪಡಿಸಿದ್ದಾರೆ ಈಗಾಗಲೇ ಸಕಲ ಸಿದ್ಧತೆಗಳು ಕೂಡ ನಡೆದಿರುವಂತದ್ದು ಸುಮಾರು 29 ಕೌಂಟರ್ಗಳನ್ನ ಓಪನ್ ಮಾಡಲಾಗುತ್ತೆ ಪ್ರತಿಯೊಂದು ಕೌಂಟರ್ಗಳಲ್ಲೂ ಕೂಡ ಜನರು ತಮ್ಮ ಸಮಸ್ಯೆಗಳನ್ನ ಶೇರ್ ಮಾಡಿಕೊಳ್ಳಬಹುದು ಹೇಳ್ಕೊಳ್ಳಬಹುದು ಅದಕ್ಕೆ ಸಿಎಂ ಸಿದ್ದರಾಮಯ್ಯ ಸ್ಥಳದಲ್ಲೇ ಸ್ಪಂದನೆ ಕೊಡ್ತಾರೆ ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸುತ್ತಿದ್ದಾರೆ ಜನರು ಮೆಜೆಸ್ಟಿಕ್ನಿಂದ ವಿಧಾನಸೌಧಕ್ಕೆ ಉಚಿತ ಬಸ್ ಸೇವೆಯನ್ನ ಕೂಡ ನೀಡಲಾಗಿದೆ 10,000ಕ್ಕೂ ಅಧಿಕ ಮಂದಿ ಆಗಮಿಸುವಂತಹ ಸಾಧ್ಯತೆ ಇದೆ ಕಾರ್ಯಕ್ರಮ ನಿರ್ವಹಣೆಗೆ ನೋಡಲ್ ಅಧಿಕಾರಿಗಳು ಇಲಾಖಾವಾರು 29 ಕೌಂಟರ್ಗಳ ವ್ಯವಸ್ಥೆ ಮಾಡಲಾಗಿದೆ ಪ್ರತಿ ಕೌಂಟರ್ನಲ್ಲಿ ಇಲಾಖೆ ಅಧಿಕಾರಿಗಳಿರ್ತಾರೆ ಸಿಬ್ಬಂದಿಗಳು ಕೂಡ ಹಾಜರಿರುತ್ತಾರೆ ಜನಸ್ಪಂದನಕ್ಕೆ ಬರುವ ಸಾರ್ವಜನಿಕರಿಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ ಈಗಾಗಲೇ ಜನರು ವಿಧಾನಸೌಧಕ್ಕೆ ಆಗಮಿಸುತ್ತಿದ್ದಾರೆ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ ಜನಸ್ಪಂದನ ಕಾರ್ಯಕ್ರಮಕ್ಕೆ ಜನ ಸ್ತೋಮವೇ ಹರಿದು ಬರ್ತಾ ಇದೆ ಇಪ್ಪತ್ತು ವರ್ಷದಿಂದ ಓಡಾಡ್ತಾ ಇದ್ದೇನೆ ಸರ್ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಒಂದು ಖಾತೆ ಮಾಡಿಸೋದಕ್ಕೆ ನಮ್ಮ ತಾತ ಓಡಾಡಿ ನಮ್ಮ ತಾತ ಸತ್ತೋದ್ರು ನಮ್ಮ ಮುತ್ತಾತ ಸತ್ತೋದ್ರು ನಮ್ಮ ತಂದೆ ಸತ್ತೋದ್ರು ಇವಾಗ ನಮ್ಮ ಅಣ್ಣ ತಮ್ಮಂದ್ರು ವಯಸ್ಸಾಗೋಗಿದೆ ಇವಾಗ ನನಗೆ 65 ವರ್ಷ ಇಷ್ಟು ವರ್ಷಗಳಿಂದ ಓಡಾಡ್ತಾ ಇದೀವಿ ಒಂದು ಖಾತೆ ಮಾಡ್ಸಕ್ ಆಗ್ತಾ ಇಲ್ಲ ಚಿಂತಾಮಣಿಗೆ ಹೋದ್ರೆ ಕೋಲಾರ್ಗೆ ಹೋಗಿ ಅಂತಾರೆ ಕೋಲಾರ್ಗೆ ಹೋದ್ರೆ ಡಿಸಿ ನೋಡ್ರಿ ಚಿಕ್ಕಬಳ್ಳಾಪುರದಲ್ಲಿ ಅಂತಾರೆ ಡಿಸಿ ಹತ್ರ ಹೋದ್ರೆ ಎಲ್ಲ ಲೆಟರ್ಗಳು ತಂದಿರಿ ಸರ್ ಡಿಸಿ ಕೊಟ್ಟಿರೋದು ಪ್ರತಿಯೊಂದು ಲೆಟರ್ ಇದೆ ಸರ್ ನೋಡಿ ಡಿಸಿ ಕೊಟ್ಟಿರೋದು ಎಲ್ಲ ಲೆಟರ್ಗಳು ಇದೆ ಎಲ್ಲ ಲೆಟರ್ಗಳು ತಗೊಂಡೋಗಿ ಮುಖ್ಯಮಂತ್ರಿಗಳು ಕೊಡ್ತಾ ಇದ್ವಿ ಬಿಜೆಪಿ ಸರ್ಕಾರ ಇದ್ದಾಗ ಅಶೋಕ್ ಹೇಳಿದ್ರು ಮನೆ ಮನೆಗೆ ನಾವು ತಲುಪಿಸ್ತೀವಿ ಇನಾಮತಿ ಜಮೀನುಗಳೆಲ್ಲ ಮಾಡಿಬಿಡ್ತೀವಿ ಅಂತ ಹೇಳ್ಬಿಟ್ಟು ಅಶೋಕ್ ಇದ್ದಾಗ ಹೇಳ್ಬಿಟ್ಟು ಹೋದವರಷ್ಟೇ ಏನು ಒಂದು ಪೈಸಾ ಕೆಲಸ ಆಗ್ಲಿಲ್ಲ ಇವಾಗ ಕಾಂಗ್ರೆಸ್ ಸರ್ಕಾರ ಬಂದಿದೆ ಮುಖ್ಯಮಂತ್ರಿಗಳೇನು ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ನನಗೆ ಈ ಖಾತೆ ಮಾಡಿಕೊಡೋದಕ್ಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಆರ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜುನಾಥ್ ಆರ್ಯ ಸಿಎಂ ಸಿದ್ದರಾಮಯ್ಯ ಇವತ್ತು ಜನಸ್ಪಂದನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ದೊಡ್ಡ ಅಜೆಂಡಾವನ್ನ ಇಟ್ಕೊಂಡು ಈ ಜನಸ್ಪಂದನ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿರುವಂತದ್ದು ಈಗ ಜನಸ್ಪಂದನ ಕಾರ್ಯಕ್ರಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ ಸದ್ಯಕ್ಕೆ ಏನ್ ನಡೀತಾ ಇದೆ ಅಲ್ಲಿ ಎಸ್ ಖಂಡಿತವಾಗ್ಲೂ ಚೈತ್ರ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜನತಾ ದರ್ಶನ ಕಾರ್ಯಕ್ರಮವನ್ನು ಬೆಳಿಗ್ಗೆ 10 ಗಂಟೆಗೆ ವಿಧಾನಸೌಧದ ಮುಂಭಾಗದಲ್ಲಿ ಏರ್ಪಾಡು ಮಾಡಿರುವಂತದ್ದು ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಕೂಡ ಅಷ್ಟೇ ಬೇರೆ ಬೇರೆ ಜಿಲ್ಲೆಗಳಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಈಗಾಗಲೇ ಬರ್ತಾ ಇದ್ದಾರೆ ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು ಯಾವ ರೀತಿಯಾದಂತಹ ಒಂದು ಕ್ರೌಡ್ ಇದೆ ಅನ್ನುವಂಥದ್ದು ಪ್ರಮುಖವಾಗಿ ಒಂದು ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಅವರ ಒಂದು ಸಮಸ್ಯೆಗಳನ್ನ ಸಿಎಂ ಅವರಿಗೆ ಖುದ್ದಾಗಿ ಹೇಳುವಂತಹ ನಿಟ್ಟಿನಲ್ಲಿ ಅವರು ಏನೆಲ್ಲ ಸಮಸ್ಯೆಗಳಿದೆ ಆ ಒಂದು ಸಮಸ್ಯೆಗಳನ್ನೆಲ್ಲವನ್ನು ಕೂಡ ಅಷ್ಟು ಈಗಾಗಲೇ ಸಾಲುಗಟ್ಟಿ ನಿಂತಿರುವಂತದ್ದು ನೀವು ದೃಶ್ಯದಲ್ಲಿ ಒಮ್ಮೆ ಗಮನಿಸ್ತಾ ಇರಬಹುದು ಗೇಟ್ ನಂಬರ್ 4 ಏನಿದೆ ವಿಧಾನಸೌಧದ್ದು ಗೇಟ್ ನಂಬರ್ 4 ನ ಮುಂಭಾಗದಲ್ಲಿ ಈಗಾಗಲೇ ಬ್ಯಾರಿಕೇಡ್ ಗಳನ್ನ ಹಾಕೊಂಡ್ಬಿಟ್ಟು ಈಗಾಗಲೇ ಪಬ್ಲಿಕ್ ಗೆ ಒಂದು ಎಂಟ್ರಿ ಮಾಡೋದಕ್ಕೆ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ ಮೆಟಲ್ ಡಿಟೆಕ್ಟರ್ ಗಳನ್ನು ಕೂಡ ಈಗಾಗಲೇ ಅಳವಡಿಕೆಯನ್ನು ಮಾಡ್ಕೊಂಡಿದ್ದಾರೆ ಯಾರಿಗೆ ಏನೆಲ್ಲ ಸಮಸ್ಯೆ ಇದೆ ಅದೆಲ್ಲವನ್ನು ಕೂಡ ಅಷ್ಟು ಖುದ್ದಾಗಿ ಸಿಎಂ ಅವರಿಗೆ ಹೇಳುವಂತ ನಿಟ್ಟಲ್ಲಿ ಎಲ್ಲಾ ರೀತಿಯಂತ ಒಂದು ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಲಾಗಿರುವಂತದ್ದು ಇಲ್ಲಿ ದೃಶ್ಯದಲ್ಲೂ ಕೂಡ ನೀವು ಇರಬಹುದು ಒಟ್ಟು 6 ಲೈನ್ ಗಳನ್ನ ಮಾಡಿರುವಂತದ್ದು 6 ಲೈನ್ ಗಳಲ್ಲಿ ಕೂಡ ಅಷ್ಟೇ ಸಾರ್ವಜನಿಕರು ಹೋಗೋದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಅಷ್ಟೇ ಯಾಕಂದ್ರೆ ವರ್ಷಾನುಗಟ್ಟಲೆಯನ್ನು ನಾವು ನಮ್ಮ ಕೆಲಸ ಕಾರ್ಯಗಳಾಗ್ಲಿ ಅಂತ ಹೇಳ್ಬಿಟ್ಟು ಅಧಿಕಾರಿಗಳ ಬಳಿ ಹೋದ್ರೂ ಕೂಡ ಅಷ್ಟೇ ಅಧಿಕಾರಿಗಳು ಯಾವುದೇ ರೀತಿಯಂತ ಒಂದು ಸ್ಪಂದನೆ ಮಾಡ್ತಿಲ್ಲ ಅನ್ನುವಂತ ಕಾರಣಕ್ಕೋಸ್ಕರ ಒಂದಷ್ಟು ಜನ ಈಗಾಗಲೇ ಬಂದು ಅವರ ಒಂದು ಪ್ರಾಬ್ಲಮ್ಸ್ ಏನಿದೆ ಅದೆಲ್ಲವನ್ನು ಕೂಡ ಅಷ್ಟೇ ನೇರವಾಗಿ ಸಂಬಂಧಪಟ್ಟಂತವರಿಗೆ ತಿಳಿಸುವಂತ ನಿಟ್ಟಿನಲ್ಲಿ ಈಗಾಗಲೇ ಬಂದಿರುವಂತದ್ದು ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು ಪ್ರತಿಯೊಬ್ಬರು ಕೂಡ ಅಷ್ಟೇ ಕೈಯಲ್ಲಿ ಒಂದಷ್ಟು ಡಾಕ್ಯುಮೆಂಟ್ಸ್ ಅನ್ನ ತಂದಿದ್ದಾರೆ ಡಾಕ್ಯುಮೆಂಟ್ಸ್ ಅನ್ನ ತಂದು ಅದನ್ನ ಖುದ್ದಾಗಿ ಸಿಎಂ ಅವರಿಗೆ ನಾವು ನಮ್ಮ ಸಮಸ್ಯೆಗಳನ್ನು ಹೇಳ್ತೀವಿ ಅನ್ನೋ ನಿಟ್ಟಿನಲ್ಲಿ ಬಂದಿರುವಂತದ್ದು ಇಲ್ಲಿ ಒಂದಷ್ಟು ಜನ ಇದ್ದಾರೆ ಅವ್ರನ್ನು ಕೂಡ ಏನೆಲ್ಲ ಸಮಸ್ಯೆಗಳನ್ನು ಹೊತ್ಕೊಂಡು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಸರ್ ಮೇನ್ ಆಗಿ ನಿಮ್ಮ ಸಮಸ್ಯೆ ಏನಿವತ್ತು ಸರ್ ಇವತ್ತು ನಮ್ಮ ಎಚ್ಎಎಲ್ ಅಲ್ಲಿ ನಮ್ಮ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ನಿಟ್ಟೂರು ಹೋಬಳಿ ಎಚ್ಎಎಲ್ ಗೆ ಜಮೀನ್ ತಗೊಂಡಿದ್ದಾರೆ ಸರ್ ಜಮೀನ್ ತಗೊಂಡ್ಬಿಟ್ಟು ನಮಗೆ ಪರ್ಯಾಯ ಜಮೀನ್ ಕೊಟ್ಟಿದ್ದಾರೆ ಅಲ್ಲಿ ಅಕ್ರಮವಾಗಿ ಉಳುಮೆಗೆ ನಮ್ಮ ಸವರ್ಣಿಯವರು ಮಾಡ್ತಿದ್ದಾರೆ ನಮ್ಮ ದಲಿತರಿಗೆ ಅವರಿಗೆ ಎಚ್ಎಎಲ್ ಜಮೀನ್ ತಗೊಂಡು ಪರ್ಯಾಯ ಕೊಟ್ಟಿದ್ರು ಸರ್ ಅವಾಗ 7 ವರ್ಷ ಆಯ್ತು ಸರ್
ಮೀನಾಮೇಷ ಅಧಿಕಾರಿಗಳು ಬಿಡಿಸ್ಕೊಡ್ತಿಲ್ಲ. ಈ ಕಡೆಗೆ ಇಲ್ಲಿಂದ ನಾವು ಸೆಪ್ಟೆಂಬರ್ ತಿಂಗಳಲ್ಲಿ ಜನತಾ ದರ್ಶನ ಕೊಟ್ಟಿದ್ವಿ. ಇದುವರೆಗೂ ನಾವು ಮಾಡಿದೀವಿ ಅಂತ ಕಳಿಸ್ಯಾರೆ ಹೊರತು ಇದುವರೆಗೂ ನಮಗೆ ಸ್ಪಾಟ್ ಬಿಡಿಸ್ಕೊಟ್ಟಿಲ್ಲ. ಸುಮ್ನೆ ಸ್ಪಾಟಿಗೆ ಬರ್ತಾರೆ ಹೋಗ್ತಾರೆ, ಬರೀ ಇಂಪ್ಲೂಯೆನ್ಸ್ ಮುಖಾಂತರನೇ ಅಲ್ಲಿ ನಮಗೆ ನ್ಯಾಯ ಒದಗಿಸ್ತಿಲ್ಲ. ಅವ್ರನ್ನ ಸ್ಪಾಟಿಗೆ ಬಿಡಿಸ್ತಿಲ್ಲ. ಎಲ್ಲಿ ಸುಮ್ನೆ ಯಾರು ಮೈ ಮೇಲೆ ತೊಳ್ತಿಲ್ಲ, ಗಂಭೀರವಾಗಿ ಪರಿಗಣಿಸ್ತಿಲ್ಲ. ಅದಕ್ಕಾಗಿ ಇವತ್ತು ಗಂಭೀರವಾಗಿ ಪರಿಗಣಿಸಿ ನಮಗೆ ಆದೇಶ ಮಾಡ್ಕೊಡ್ಬೇಕು. ಇಲ್ಲಿ ಇಷ್ಟಿಷ್ಟೊಳಗೆ ಬಿಡಿಸ್ಕೊಡ್ಬೇಕು ಅಂತ ಆದೇಶ ಮಾಡಿದ್ರೆ ನಮಗೆ ಕೆಲಸ ಆಗ್ಬೋದು ಅಂತ ತಿಳ್ಕೊಂಡಿದೀವಿ. 7 ವರ್ಷ ಆಗಿದೆ ನೋಡಿ, ಇವರೆಲ್ಲ ಇದಾರೆ. ಒಂದು ಕುಂಟೆ ಜಮೀನಿಲ್ಲ ಸರ್. ತಹಸೀಲ್ದಾರ್ ಕೋರ್ಟ್ ಅಂತ ಇಷ್ಟು ಅರ್ಜಿ ಇದಾವೆ ನಮ್ಮ ಹತ್ರ, ಯಾರು ಬಿಡಿಸ್ಕೊಟ್ಟಿಲ್ಲ ಇದುವರೆಗೂ. ಆಮೇಲೆ ಬೋರು ಸುಮಾರು 38 ಬೋರನ್ನ ತಾಲೂಕಲ್ಲಿ ಕೊಡ್ತಿದ್ದಾರೆ, ಇದುವರೆಗೂ ಬಿಲ್ ಮಾಡಿಲ್ಲ, ಮೋಟರ್ ಪಂಪ್ ಕೊಟ್ಟಿಲ್ಲ ಸರ್. 38 ಜನಕ್ಕೆ ಅನಾಥರ ಅವರು ಕಾಂಟ್ರಾಕ್ಟ್ಗಳು ವಿಚಾರ ಬಂದು ಕೋರ್ಟ್ಗೆ ಹೋಗಿದೆ. ಇವತ್ತು ನಿಮ್ಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಭರವಸೆ ಇದೆಯಾ ಸರ್? ಮುಖ್ಯಮಂತ್ರಿ ಅವರು ನೇರವಾಗಿ ಭೇಟಿ ಮಾಡೋದ್ರಿಂದ ನ್ಯಾಯ ಸಿಗುತ್ತೆ ಅನ್ಕೊಂಡಿದ್ದೀವಿ ಸರ್. ಮುಖ್ಯಮಂತ್ರಿ ಅವರು ನೇರವಾಗಿ ಭೇಟಿ ಮಾಡಿ ನಮ್ ಕಷ್ಟ ಹೇಳ್ಕೊಳ್ಳೋದ್ರಿಂದ ಸ್ಪಾಟ್ ಆಗಿ ಉತ್ತರ ಕೊಡ್ತಾರೆ, ಸ್ಪಾಟ್ ನ್ಯಾಯ ಸಿಗುತ್ತೆ ಅಂತ ನಾವು ಅಂದ್ಕೊಂಡಿದೀವಿ ಸರ್. ಅದರಲ್ಲೂ ಕೂಡ ಪ್ರಮುಖವಾಗಿ ಒಂದಷ್ಟು ಜನ ಹಿರಿಯ ನಾಗರಿಕರು ಕೂಡ ಈಗಾಗಲೇ ಒಂದಷ್ಟು ಸಮಸ್ಯೆಗಳನ್ನು ಹೊತ್ಕೊಂಡು ಬಂದಿರುವಂತದ್ದು. ನಿಮ್ಮ ಸಮಸ್ಯೆ ಏನೀಗ? ಮಹಾರಾಜರ ಕಾಲದಲ್ಲಿ 42-43ನೇ ಇಸ್ವಿನಲ್ಲಿ ಹಂಗಾಮಿ ಸಾಗುವಳಿಯಾಗಿ ಬಡವರಿಗೆ ಜಮೀನು ಕೊಟ್ಟವ್ರೆ. ಇಲ್ಲಿವರೆಗೂ ಅದಕ್ಕೆ ಕಾಯಂ ಸಾಗುವಳಿ ಚೀಟಿ ಕೊಟ್ಟಿಲ್ಲ. ಒಂದು ಕಡೆ 6ನೇ ಇಲಾಖೆದವರು ತೊಂದರೆ ಕೊಡ್ತಾರೆ. ಈಗ ಕೆಲವು 82-83ರಲ್ಲಿ ಬಗರಕುಂ ಸಾಗುವಳಿಗೆ ಕಮಿಟಿ ಮಾಡಿ ಕೊಟ್ಟಿದ್ದಾರೆ, ಇನ್ನ ಕೆಲವರಿಗೆ ಕೊಟ್ಟಿಲ್ಲ. ಈಗಾಗಲೇ ಕಮಿಟಿ ಮಾಡಿ ಉಳಿದಿರುವಂತ 53 ಹೈಕೋರ್ಟ್ ಆರ್ಡರ್ಸ್ ಆಗಿರೋಕ್ಕೂ ಕೂಡ ತಹಸೀಲ್ದಾರು, DC, AC ಅವರು ಇರ್ಬೋದು. ರಾಮನಗರದಲ್ಲಿ DC ನಾನು ರಾಮನಗರದಿಂದ ಬಂದಿದ್ದೀನಿ. ಚೈತ್ರದಲ್ಲಿ ಪ್ರಮುಖವಾಗಿ ಪ್ರತಿಯೊಬ್ಬರು ಕೂಡ ಅಷ್ಟೇ ಒಂದೊಂದು ಸಮಸ್ಯೆಗಳನ್ನು ಹೊತ್ತು ಬರ್ತಾ ಇದ್ದಾರೆ. ಅದು ಕೂಡ ಅಷ್ಟೇ ಡಾಕ್ಯುಮೆಂಟೇಶನ್ ಸಮೇತವಾಗಿ ಬರ್ತಾ ಇರುವಂತದ್ದು. ಅಧಿಕಾರಿಗಳ ಬಳಿ ಆಗಿರ್ಬೋದು, ತಹಶೀಲ್ದಾರ್ ಆಗಿರ್ಬೋದು ಅಥವಾ DC ಅವರ ಬಳಿ ಆಗಿರ್ಬೋದು, ಹೋದ್ರೂ ಕೂಡ ಅಷ್ಟೇ ಯಾವುದೇ ರೀತಿಯಂತ ಕೆಲಸಗಳು ಆಗ್ತಾ ಇಲ್ಲ. ಆ ಒಂದು ಕಾರಣಕ್ಕೋಸ್ಕರ ಖುದ್ದಾಗಿ ಮುಖ್ಯಮಂತ್ರಿಗಳಿಗೆ ನಾವು ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ತೀವಿ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಕೂಡ ಅಷ್ಟೇ ಜನ ಈಗಾಗಲೇ ವಿಧಾನಸೌಧದ ಕಡೆಯತ್ತ ಬರ್ತಾ ಇರುವಂತಹದ್ದು. ಚೈತ್ರ, ಓಕೆ, ಧನ್ಯವಾದಗಳು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ. ಮತ್ತಷ್ಟು ಪ್ರಮುಖ ಸುದ್ದಿಯನ್ನು ನೋಡ್ತಾ ಹೋಗೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ.